ಒಂದೇ ರಾತ್ರಿಗೆ ಸುರಿದ ಭಾರೀ ಗಾಳಿ ಮಳೆಗೆ ರೈತನ ಪಪ್ಪಾಯಿ ಮರಗಳು ನಾಶ, ಲಕ್ಷಾಂತರ ಹಾನಿ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಬೆಳೆದು ನಿಂತಿದ್ದ ಪಪ್ಪಾಯಿ ಮರಗಳು ಮುರಿದು ಬಿದ್ದಿದ್ದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಅಕಾಲಿಕವಾಗಿ ಸುರಿದ ಗಾಳಿ ಮಳೆಗೆ ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಂಗಾರದಂತಹ ಬೆಳೆ ನೆಲಸಮವಾಗಿವೆ. ರೈತ ಮೌಲಾ ಸಾಬ್ ಖಾಜಾಬಾಯಿ ಚೌಧರಿ ಎಂಬ ರೈತ ತನ್ನ 2 ಎಕರೆ ಜಮೀನಿನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಪ್ಪಾಯಿ ಗಿಡಗಳನ್ನು ನೆಟ್ಟಿದ್ದರು. ಹಗಲು ರಾತ್ರಿ ಕಷ್ಟಪಟ್ಟು ವ್ಯವಸಾಯ ಮಾಡಿದ್ದರಿಂದ ಉತ್ತಮ ಫಸಲು ಕೂಡ ಬಂದಿತ್ತು. ಆದರೆ ಮಳೆರಾಯ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ್ದು ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಭಾರೀ ಗಾಳಿ ಹಿನ್ನೆಲೆ ನೆಲಕ್ಕೆ ಬಾಗಿರುವ ಕೆಲವೊಂದಿಷ್ಟು ಪಪ್ಪಾಯಿ ಗಿಡಗಳಿಗೆ ಕಂಬದ ಆಸರೆ ಕೊಟ್ಟು ನಿಲ್ಲಿಸಲಾಗಿದೆಯಾದರೂ ಪಪ್ಪಾಯಿ ನಾಶದಿಂದ ಕಂಗಾಲಾಗಿ ದಿಕ್ಕು ತೋಚದಂತಾಗಿರುವ ರೈತ ಮೌಲಾ ಸಾಬ್ ಖಾಜಾಬಾಯಿ ಚೌಧರಿ ಪರಿಹಾರಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಕರಜಗಿ ಗ್ರಾಮದ ರೈತನಾದ ನಾ ಖಾಜಾ ಸಾಬ್ ಚೌಧರಿ 2 ಎಕರೆ ಪಪ್ಪಾಯಿ ತೋಟ ಗಾಳಿಯಿಂದ ಪೂರ್ತಿ 2 ಎಕರೆ ಪೂರ ಪಪ್ಪಾಯಿ ತೋಟವನ್ನು ಪೂರ ನೆಲಕ್ಕೆ ಪಚ್ಚಿ ಹೋಗಿದೆ. ಕರಜಗಿ ಗ್ರಾಮ 504 ಸರ್ವೆ ನಂಬರ, ಪೂರ್ತಿ 2 ಎಕರೆ ತೋಟ 2 ಲಕ್ಷ ರೂಪಾಯಿ ಹಾಕಿ ಇದಕ್ಕೆ ಏನದ ಪಪ್ಪಾಯಿ ಬೆಳೆದೆವು. 2 ಲಕ್ಷ ರೂಪಾಯಿ ಸಾಲ ಮಾಡಿ 2 ಲಕ್ಷ ರೂಪಾಯಿ ತಂದೇನದ ಪಪ್ಪಾಯಿ ಗಿಡಗಳನ್ನು ಅಷ್ಟು ಪೂರ್ತಿ ಗಾಳಿಯಿಂದಾಗಿ ಪಪ್ಪಾಯಿ ಗಿಡ ಪೂರ ತೊಳಗಿ ಬಿದ್ದವೆ. ಕೂಡಲೇ ಇದಕ್ಕೆ ಅಧಿಕಾರಿಗಳು ಮತ್ತೇನದ ಬಂದು ನಮಗೆ ಪರಿಹರಿಸಿಕೊಡಬೇಕು. ಸರ್ಕಾರಕ್ಕೆ ಇದನ್ನು ತಲುಪಬೇಕು ಅಂತ ತಮ್ಮಲ್ಲಿ ಕೇಳಬೇಕು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.